ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಏನು ಸಂಭವಿಸಿದೆ? ಸೊ ವಿಮಾನ ಪತನ ಸ್ಥಳದಿಂದ ಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನು ನಡೆಸಿರೋದು. ನನ್ನ ಸಹೋದ್ಯೋಗಿ ಶಬೀರ್ ಘಟನಾ ಸ್ಥಳದಲ್ಲೇ ಇದ್ದಾರೆ. ಅಹಮದಾಬಾದ್ನಿಂದ ಕನ್ನಡದ ಏಕೈಕ ಚಾನಲ್ ನಿಮಗೆ ರಿಪೋರ್ಟ್ ಅನ್ನು ಮಾಡ್ತಾ ಇರೋದು. ಒಂದೊಂದು ದೃಶ್ಯಗಳು ಕೂಡ ಭೀಕರವಾಗಿವೆ, ಘನಘೋರವಾಗಿದೆ. ವಿಮಾನ ಪತನವಾದ ಸ್ಥಳದಲ್ಲಿ ನರಕ ದರ್ಶನ. ನಿನ್ನೆ ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೇನೆ ಕರಳು ಹಿಂಡು ಬಿಡುತ್ತೆ. ಕಾರಣ ದೇಹಗಳೆಲ್ಲ ಸುಟ್ಟು ಹೋಗಿವೆ, ಮುಟ್ಟಿದ್ರೆ ಬೀಳುವಂಥ ಪರಿಸ್ಥಿತಿಗಳು, ಒಣಗೋಗಿರೋ ಮರದ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಕನ್ನಡದ ಏಕೈಕ ಚಾನಲ್ ಘಟನಾ ಸ್ಥಳಕ್ಕೆ ಹೋಗಿ ನಿಮಗೆ ವರದಿಯನ್ನು ಕೊಡ್ತಾ ಇರೋದು. ನನ್ನ ಸಹೋದ್ಯೋಗಿ ಶಬೀರ್ ಘಟನಾ ಸ್ಥಳದಲ್ಲಿದ್ದಾರೆ. ಯಾವ ರೀತಿಯಾಗಿ ಅಲ್ಲಿ ಏನಾಗಿದೆ ಪರಿಸ್ಥಿತಿ, ಈಗ ಸದ್ಯಕ್ಕೆ ಹೇಗಿದೆ ಅನ್ನುವಂಥದ್ದರ ರಿಪೋರ್ಟ್ ಮಾಡ್ತಾ ಇದ್ದಾರೆ. ನೇರವಾಗಿ ಅವರ ಬಳಿಗೆ ಹೋಗೋಣ. ಶಬೀರ್, ಈಗ ನೀವಿರುವಂಥ ಸ್ಥಳ, ಯಾವ MBBS ವಿದ್ಯಾರ್ಥಿಗಳು ಇದ್ದರು, ಆ ಹಾಸ್ಟೆಲ್ನ ಮೇಲ್ಭಾಗದಲ್ಲಿ ಏನು ವಿಮಾನ ಬಿತ್ತೋ ಅದೇ ಜಾಗ ಅಂತ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇದೆ. ಹೇಗಿದೆ ಸದ್ಯದ ಪರಿಸ್ಥಿತಿ? ನಿನ್ನೆಯ ಫೋಟೋಗಳನ್ನು, ದೃಶ್ಯಗಳನ್ನು ನೋಡ್ತಾ ಇದ್ರೆ ಕರಳು ಹಿಂಡಿದಂಗಿತ್ತು. ಬಾಡಿಗಳೆಲ್ಲ ಸುಟ್ಟು ಕರ್ಕಲಾಗಿ ಹೋಗ್ಬಿಟ್ಟಿತ್ತು. ಜನ ಒದ್ದಾಡ್ತಾ ಇದ್ರು ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ. ಈಗ ಹೇಗಿದೆ ಪರಿಸ್ಥಿತಿಯಲ್ಲಿ, ಯಾವ ರೀತಿ ಆಗಿದೆ ಶಬೀರ್? ಅರುಣ್, ಹೌದು, BJ ಮೆಡಿಕಲ್ ಕಾಲೇಜ್ ಏನಿದೆ ಅದರ ಹಾಸ್ಟೆಲ್ನ ಮುಂಭಾಗದಲ್ಲಿ ಇದ್ದೀನಿ. ನಿನ್ನೆ ಫ್ಲೈಟ್ ಏನು ಕ್ರಾಶ್ ಆಗಿತ್ತು, ಇದೇ ಹಾಸ್ಟೆಲ್ನ ಮೇಲೆ ಕ್ರಾಶ್ ಆಗಿತ್ತು. ಸೊ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನಗಳನ್ನ ಮಾಡ್ತಿದ್ದೀನಿ. ನೋಡ್ಬೋದು ನೀವು, BJ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಅಹಮದಾಬಾದ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದಂತಹ ಏರ್ ಇಂಡಿಯಾ ವಿಮಾನ ಸೀದಾ ನೇರವಾಗಿ ಬಂದು ಈ ಒಂದು ಹಾಸ್ಟೆಲ್ನ ಮೇಲೆ ಕ್ರಾಶ್ ಆಗುತ್ತೆ. ಕ್ರಾಶ್ ಆದಂಥ ಪರಿಣಾಮ ಹಾಸ್ಟೆಲ್ನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನೋಡಬಹುದು. ಇಡೀ ಕಟ್ಟಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದರ ಇನ್ನೊಂದು ಬದಿಯಲ್ಲಿ ವಿಮಾನ ಲ್ಯಾಂಡ್ ಆಗಿರೋದು, ಅಂದ್ರೆ ಕ್ರಾಶ್ ಆಗಿರೋದಕ್ಕೆ ಸಂಬಂಧಪಟ್ಟಂತ ದೃಶ್ಯಗಳಿದ್ದಾವೆ. ಆದ್ರೆ ಈಗ ಕೆಲವೇ ಹೊತ್ತಿನ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಹೋದಂತ ಹಿನ್ನೆಲೆಯಲ್ಲಿ ಭದ್ರತಾ ದೃಷ್ಟಿಯಿಂದ ಆ ಭಾಗದಲ್ಲಿ ನಮ್ಮನ್ನ ಈ ಕ್ಷಣಕ್ಕೆ ಬಿಡ್ತಾ ಇಲ್ಲ. ಮುಂದಿನ ಹಂತದಲ್ಲಿ ಅಂದ್ರೆ ಭದ್ರತೆ ಸ್ವಲ್ಪ ಸಡಿಲ ಆದ ಬಳಿಕ ನಮ್ಮನ್ನ ಆ ಭಾಗಕ್ಕೂ ಕೂಡ ಪ್ರವೇಶವನ್ನ ಮಾಡಲಿಕ್ಕೆ ಕೊಡ್ತಾರೆ. ಸೊ ಈ ಭಾಗದಲ್ಲಿ ದೃಶ್ಯಗಳು ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಇಡೀ ಕಟ್ಟಡವೇ ಸುಟ್ಟು ಕರಕಲಾಗಿರುವಂತದ್ದನ್ನ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಸಂಜೆ ಇದೇ ಸ್ಥಳಕ್ಕೆ ಬಂದು ಘಟನಾ ಸ್ಥಳವನ್ನ ಪರಿಶೀಲನೆಯನ್ನ ಮಾಡಿ ಹೋಗಿದ್ರು. ಸರಿಸುಮಾರು 265ಕ್ಕಿಂತ ಹೆಚ್ಚು ಜನರು ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಅವುಗಳನ್ನ ಸಿವಿಲ್ ಹಾಸ್ಪಿಟಲ್ ಸೇರಿದಂತೆ ಬೇರೆ ಬೇರೆ ಹಾಸ್ಪಿಟಲ್ಗಳಿಗೆ ಮೃತದೇಹಗಳನ್ನ ರವಾನಿಸುವಂತ ಕೆಲಸ ಆಗಿದೆ. ಇದ್ರ ಜೊತೆಗೆ ಈ ಒಂದು ಘಟನಾ ಸ್ಥಳದಲ್ಲಿ ಈಗ ಸಾಕ್ಷ್ಯಗಳನ್ನ ಸಂಗ್ರಹಿಸುವಂತ ಕೆಲಸಗಳಾಗ್ತಾ ಇದ್ದಾವೆ. ಇಲ್ಲಿ ಮುಖ್ಯವಾಗಿ SDRF, NDRF, ಫಾರೆನ್ಸಿಕ್ ಸೇರಿದಂತೆ DGCI ನ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಬಂದು ಘಟನಾ ಸ್ಥಳವನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಒಂದು ವಿಮಾನ ಕ್ರಾಶ್ ಆಗ್ಲಿಕ್ಕೆ ತಾಂತ್ರಿಕ ಕಾರಣ ಅಂತ ಹೇಳ್ತಿದ್ದಾರೆ. ಆದ್ರೆ ತಾಂತ್ರಿಕ ಕಾರಣ ಯಾವ ರೀತಿಯದ್ದು ಅನ್ನುವಂಥದ್ದು ಗೊತ್ತಾಗಬೇಕಾಗಿರುವಂಥದ್ದು. ಹಾಗಾಗಿ ತಾಂತ್ರಿಕ ಕಾರಣವನ್ನ ಪತ್ತೆ ಹಚ್ಚುವಂತ ಕೆಲಸಕ್ಕಾಗಿ ನಿರ್ದಿಷ್ಟವಾಗಿ ಏನು ಕಾರಣ ಅನ್ನುವಂಥದ್ದನ್ನ ತಿಳಿದುಕೊಳ್ಳುವಂತಕ್ಕಾಗಿ ಸಾಕ್ಷಿಯನ್ನ ಸಂಗ್ರಹಿಸುವಂತ ಕೆಲಸವನ್ನ ಈಗ ಫಾರೆನ್ಸಿಕ್ಸ್ ಮತ್ತೆ DGCI ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಮತ್ತೆ ಬ್ಲಾಕ್ ಬಾಕ್ಸ್ ಅನ್ನ ಕೂಡ ಈಗಾಗಲೇ ಸಂಗ್ರಹಿಸಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಸೊ ಅವುಗಳನ್ನೆಲ್ಲವನ್ನು ಕೂಡ ಸರಿಪಡಿಸುವಂತ ಕೆಲಸ, ಅದನ್ನೆಲ್ಲ ಸಂಗ್ರಹಿಸುವಂತ ಕೆಲಸಗಳಾಗ್ತಾ ಇದಾವೆ. ಮತ್ತೊಂದು ಭಾಗದಲ್ಲಿ ನೋಡಬಹುದು, ಇಲ್ಲಿ ಕಾರ್ಯಾಚರಣೆಗೆ ವಿದ್ಯುತ್ ಸಂಪರ್ಕ ಕೂಡ ಇಲ್ಲ. ಹೀಗಾಗಿ ಸಾಕಷ್ಟು ತೊಂದರೆಗಳಾಗ್ತಾ ಇರುವಂತದ್ದು. ನೆಟ್ವರ್ಕ್ ಸಿಗ್ನಲ್ಗಳು ಕೂಡ ಇಲ್ಲ. ಹೀಗಾಗಿ ಇಲ್ಲಿ ಏನು ಎಲೆಕ್ಟ್ರಿಸಿಟಿ ಮತ್ತೆ ಸಿಗ್ನಲ್ ಗಳನ್ನ ಸರಿಪಡಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಯಾಕೆಂದ್ರೆ ಈ ಎಲ್ಲ ಪರಿಸ್ಥಿತಿಯನ್ನ ಸರಿ ಮಾಡಬೇಕು ಮತ್ತೆ ಅವಶೇಷಗಳನ್ನ ಹೊರತೆಗಿಬೇಕು ಅಂದ್ರೆ ವಿದ್ಯುತ್ನ ಅವಶ್ಯಕತೆ ಬಹಳಷ್ಟು ಮುಖ್ಯ ಆಗುತ್ತೆ. ಸಂಪೂರ್ಣವಾಗಿ ಇಡೀ ಕಟ್ಟಡ ಮತ್ತೆ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ ವಿದ್ಯುತ್ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ವಿದ್ಯುತ್ ಸಂಪರ್ಕವನ್ನು ಕೊಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಇದಾದ ಬಳಿಕ ವಿಮಾನದ ಪಳಿಯುಳಿಕೆಗಳೇನಿದಾವೆ ಅವುಗಳನ್ನ ತೆರವು ಮಾಡುವಂತ ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡ್ತಾರೆ. ಇವತ್ತು ಇಡೀ ದಿನ ಸಾಕ್ಷ್ಯಗಳನ್ನ ಸಂಗ್ರಹಿಸಾದ ಬಳಿಕ ಈ ಒಂದು ವಿಮಾನದ ಅವಶೇಷಗಳೇನಿದಾವೆ ಅವುಗಳನ್ನ ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ನಿನ್ನೆ ರಾತ್ರಿ 10:30ವರೆಗೂ ಕೂಡ ಬೆಂಕಿ ಹೊತ್ತಿ ಉರಿತಾ ಇತ್ತು. ಅದನ್ನ ನಂದಿಸುವಂತ ಕೆಲಸ ಮಾಡಿ ಇಡೀ ರಾತ್ರಿ ಕಾರ್ಯಾಚರಣೆಯನ್ನು ನಡೆಸುವ ಮೂಲಕ 265ಕ್ಕೂ ಹೆಚ್ಚು ಮೃತದೇಹಗಳನ್ನು ಹೊರಗಡೆ ತೆಗೆಯುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ನೋಡಿ, ಕಟ್ಟಡದ ಸುತ್ತಮುತ್ತಲೂ ಕೂಡ ಭದ್ರತೆ ಹೇಗೆ ನಿಯೋಜನೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದು. ಯಾರನ್ನೂ ಕೂಡ ಒಳಗಡೆ ಬಿಡದೇ ಇರುವಂತಹ ನಿರ್ಬಂಧವನ್ನ ವಿಧಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಯಾಕೆ ಅಂದ್ರೆ ಒಳಗಡೆ ಜನರಿಗೆ ಹೋಗ್ಲಿಕ್ಕೆ ಪ್ರವೇಶವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ಅಲ್ಲಿರುವಂತಹ ಸಾಕ್ಷ್ಯಗಳು ನಾಶ ಆಗುವಂತ ಸಾಧ್ಯತೆಗಳಿದಾವೆ. ಅಥವಾ ಕ್ರೂಷಿಯಲ್ ಅಗತ್ಯ ಇರುವಂತ ಕೆಲವೊಂದಿಷ್ಟು ಎಲೆಕ್ಟ್ರಾನಿಕ್ ಸಾಧನಗಳು ಕಣ್ಮರೆ ಆಗುವಂತ ಸಾಧ್ಯತೆಗಳಿದಾವೆ. ಸೊ ಹೀಗಾಗಿ ಅದಾಗಬಾರದು ಅನ್ನುವಂತ ಕಾರಣಕ್ಕೆ ಜನರನ್ನ ಅಥವಾ ಮಾಧ್ಯಮವನ್ನ ಒಳಗಡೆ ಬಿಡ್ಲಿಕ್ಕೆ ಸದ್ಯಕ್ಕೆ ನಿರಾಕರಿಸಲಾಗ್ತಾ
ಆಗ್ತಾ ಇದೆ. ಒನ್ಸ್ ಫಾರೆನ್ಸಿಕ್ ಮತ್ತೆ DGCIನ ಅಧಿಕಾರಿಗಳು ಇಲ್ಲೆಲ್ಲ ತಮಗೆ ಅಗತ್ಯವಾಗಿ ಬೇಕಾದಂತ ಎಲ್ಲ ವಸ್ತುಗಳನ್ನ ರಿಕವರಿ ಮಾಡಿಕೊಂಡ ಬಳಿಕ ಒಳಗಡೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಮತ್ತೆ ಪಳಿಯುಳಿಕೆಗಳನ್ನ ತೆರವು ಮಾಡುವಂತಹ ಕೆಲಸಗಳು ಕೂಡ ಶುರುವಾಗುತ್ತೆ. ಅದಕ್ಕೆ ಪೂರಕವಾದಂತ ಎಲ್ಲ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಗುಜರಾತ್ನ ಪೊಲೀಸರು ಮತ್ತೆ ಕೇಂದ್ರದ ಮೀಸಲು ಪಡೆಗಳು, SDRF, NDRF ಎಲ್ಲವೂ ಕೂಡ ಸ್ಥಳದಲ್ಲೇ ಇದ್ದು ಕಾರ್ಯಾಚರಣೆಯನ್ನು ಮಾಡುವಂತ ಕೆಲಸಗಳನ್ನ ಕೂಡ ಈಗ ಸದ್ಯಕ್ಕೆ ಮಾಡ್ತಿರುವಂತ ದೃಶ್ಯಗಳನ್ನು ಕೂಡ ನಾವು ಗಮನಿಸಬಹುದು. ಎಷ್ಟು ಭೀಕರವಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಒಮ್ಮೆ ಈ ಕಟ್ಟಡವನ್ನು ನೋಡಿ ಅರುಣ್, ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿನ್ನೆ ಅಮಿತ್ ಶಾ ಅವರು ಕೂಡ ಹೇಳ್ತಾ ಇದ್ರು 2 ಲಕ್ಷಕ್ಕೂ ಅಧಿಕ ಲೀಟರ್ ಇರುವಂತ ಇಂಧನ ಏಕಾಏಕಿ ಹೊತ್ತಿ ಉರಿದಿದೆ ಅನ್ನುವಂಥದ್ದು. ಅದರ ಪರಿಣಾಮ ಈ ಕಟ್ಟಡ, ಅದರ ಕುರುಹುಗಳನ್ನ ಈ ಕಟ್ಟಡ ತೋರಿಸ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ನೋಡಬಹುದು. ಇಡೀ ಕಟ್ಟಡಕ್ಕೆ ಕಟ್ಟಡ ಧ್ವಂಸ ಆಗಿರುವಂಥದ್ದು. ಸೀದಾ ಏಕ್ದಮ್ ಫ್ಲೈಟ್ ಈ ಬಿಲ್ಡಿಂಗ್ ನ ಮೇಲ್ ಬಂದು ಕ್ರಾಶ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಹಾಸ್ಟೆಲ್ ನಲ್ಲಿ ಇದ್ದಂತ 24 ವಿದ್ಯಾರ್ಥಿಗಳು ಕೂಡ ಈ ಒಂದು ಘಟನೆಯಲ್ಲಿ ಮೃತಪಟ್ಟಿರುವಂತದ್ದು. ಅರುಣ್,